ಒಂದೆಡೆ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಇನ್ನೊಂದು ಕಡೆ ಮಹಾರಾಷ್ಟ್ರ ತನ್ನ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಡ್ತಾ ಇದೆ. ಇದರ ಪರಿಣಾಮ ನೋಡಬಹುದು. ಕಲಬುರಗಿ ಜಿಲ್ಲೆಯ ಭೀಮಾ ನದಿ ತುಂಬಿ ತುಳುಕ್ತಾ ಇದೆ, ಮೈದುಂಬಿ ಹರಿತಾ ಇದೆ. ಭೀಮಾ ನದಿ ಅಕ್ಷರಶಃ ರೌದ್ರ ರೂಪವನ್ನು ತಾಳಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು, ಅಫಜಲ್ಪುರ ತಾಲೂಕು, ಚಿತ್ತಾಪುರ ತಾಲೂಕಿನ 150ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪ್ರವಾಹದ ಸಂಕಷ್ಟ ಎದುರಾಗಿರುವಂಥದ್ದು. ನಾವೀಗ ಏನು ನೋಡ್ತಾ ಇದ್ದೀವಿ, ಇದು ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಜೇವರ್ಗಿ ತಾಲೂಕಿನ ಕಟ್ಟಿ ಸಂಗಾವಿ ಸೇತುವೆಯ ಮೇಲ್ಗಡೆ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಕಟ್ಟಿ ಸಂಗಾವಿ ಸೇತುವೆಯ ಮಟ್ಟದವರೆಗೂ ಕೂಡ ನೀರು ಮೈದುಂಬಿ ಹರಿತಾ ಇದೆ. ರೌದ್ರ ನರ್ತನವನ್ನು ಭೀಮಾ ನದಿ ಇಲ್ಲಿ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಕಟ್ಟಿ ಸಂಗಾವಿ ಸೇತುವೆವರೆಗೂ ಕೂಡ ನೀರು ಹರಿತಾ ಇದೆ. ಹಾಗಾಗಿ ಭಾರೀ ವಾಹನಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಸೇತುವೆ ಮೇಲ್ಗಡೆ ಕೆಲವು ಜನಗಳಿದ್ದಾರೆ. ಶಾಸಕ ಅಜಯ್ ಸಿಂಗ್ ಅವರು ಭೇಟಿ ನೀಡ್ತಾ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಆದರೆ ವಾಹನಗಳ ಸಂಚಾರ ಮಾತ್ರ ಸಂಪೂರ್ಣ ಸ್ಥಗಿತಗೊಂಡಿರುವಂಥದ್ದು. ಕಟ್ಟಿ ಸಂಗಾವಿ ಸೇತುವೆ ಜಲಾವೃತವಾಗುತ್ತಿರುವ ಹಿನ್ನೆಲೆಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸ್ಥಗಿತಗೊಳಿಸಿದ್ದಾರೆ. ನೋಡ್ಬೋದು, ಇಲ್ಲಿ ದೊಡ್ಡ ಮಟ್ಟದ ವಾಹನಗಳ ಸರದಿಯ ಸಾಲನ್ನು ಗಮನಿಸಬಹುದಾಗಿದೆ. ಇದು ಜೇವರ್ಗಿ ತಾಲೂಕಿನ ಕಟ್ಟಿ ಸಂಗಾವಿ ಬಳಿ ಕಾಣ್ತಾ ಇರುವಂತಹ ದೃಶ್ಯ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ 1.5 ಕಿಲೋಮೀಟರ್ವರೆಗೂ ಕೂಡ ಈ ರೀತಿ ವಾಹನಗಳ ಸಂಚಾರವನ್ನು ಸ್ಥಗಿತಗೊಂಡಿರುವಂಥದ್ದು. ಇದರಲ್ಲಿ ಲಾರಿಗಳಿದ್ದಾವೆ, ಟ್ರಕ್ಗಳಿದ್ದಾವೆ, ಸಾರಿಗೆ ಸಂಸ್ಥೆಯ 10 ಬಸ್ಗಳು ಕೂಡ ಇದ್ದಾವೆ, ಖಾಸಗಿ ವಾಹನಗಳು ಕೂಡ ಇದ್ದಾವೆ. ಇದು ಬೀದರ್ನಿಂದ ಕಲಬುರಗಿ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುವಂತಹ ರಸ್ತೆ, ಜೊತೆಗೆ ಜೇವರ್ಗಿ ಮೂಲಕ ಕ್ರಾಸ್ ಮಾಡಿದ್ರೆ ವಿಜಯಪುರಕ್ಕೂ ತೆರಳುವಂತಹ ಪ್ರಮುಖವಾದಂತಹ ರಸ್ತೆ. ರಾಷ್ಟ್ರೀಯ ಹೆದ್ದಾರಿ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಕಳೆದ 1.5 ಗಂಟೆಯಿಂದ ಇಲ್ಲಿ ಸಂಚಾರ ಸ್ಥಗಿತಗೊಂಡಿರುವಂಥದ್ದು. ವಾಹನಗಳ ದಟ್ಟಣೆ ನೋಡಬಹುದು. ಸರದಿ ಸಾಲಿನಲ್ಲಿ 1.5 ಕಿಲೋಮೀಟರ್ವರೆಗೂ ಕೂಡ ವಾಹನಗಳು ಈ ಸೇತುವೆಯ ಎರಡೂ ಭಾಗದಲ್ಲಿ ಈ ರೀತಿ ದಟ್ಟಣೆಯನ್ನು ಕಾಣಬಹುದಾಗಿದೆ. ಒಟ್ಟಾರೆ ಭೀಮಾ ನದಿ ರೌದ್ರ ನರ್ತನವನ್ನು ಪ್ರದರ್ಶನ ಮಾಡ್ತಾ ಇದೆ. ಮಹಾರಾಷ್ಟ್ರ ತನ್ನ ಉಜನಿ ಜಲಾಶಯದಿಂದ, ಸೀನಾ ಜಲಾಶಯದಿಂದ, ವೀರ್ ಜಲಾಶಯದಿಂದ 3,40,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಭೀಮಾ ನದಿಗೆ ಬಿಟ್ಟಿರುವಂಥದ್ದು. ಅದರ ಪರಿಣಾಮ ಭೀಮಾ ನದಿ ಅಕ್ಷರಶಃ ರೌದ್ರ ರೂಪವನ್ನು ತಾಳಿದೆ. ಇಲ್ಲಿ 10 ಗ್ರಾಮಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಸಾಕಷ್ಟು ಸಂಕಷ್ಟ ತಂದೊಡ್ಡಿದೆ. ರಾಷ್ಟ್ರೀಯ ಹೆದ್ದಾರಿಯಂತಹ ಪ್ರಮುಖ ರಸ್ತೆಗಳಲ್ಲೂ ಕೂಡ ವಾಹನ ಸಂಚಾರ ಸ್ಥಗಿತಗೊಂಡು ಜನ ಅಕ್ಷರಶಃ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಕಟ್ಟಿ ಸಂಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರೈ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.